ಪರಿಹಾರಗಳು ಬೇಕೇ ಬೇಕು. ಹಣಬಂದರಿನ ರಸ್ತೆಯ ಒಳಗೆ ಕೆಟ್ಟು ಹೋಗಿದೆ ಡ್ರೈನೇಜ್ ವ್ಯವಸ್ಥೆ. ಸಂಖ್ಯೆ ಯಾಕಂತ ಹೇಳಿದ್ರೆ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಯ ಜೀವನಾಡಿಯಾಗಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಸಾವಿರಾರು ಜನರು ನಡೆದಾಡ್ತಕ್ಕಂಥ ಬೇರೆ ಬೇರೆ ರೀತಿಯ ಪ್ರದೇಶದ ಜನ ಇಲ್ಲಿ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ನೂರಾರು ಸಂಖ್ಯೆಯ ಕಾರ್ಮಿಕರು ಒಂದು ಬೆಳಗ್ಗೆಯಿಂದ ಸಂಜೆ ರಾತ್ರಿಯವರೆಗೆ ಇದೇ ಜಾಗದಲ್ಲೇ ಅವರು ದುಡಿತಾ ಇದ್ದಾರೆ. ಇಂತಹ ಅತ್ಯಂತ ಪ್ರಮುಖ ರಸ್ತೆಯ ಒಂದು ಅವ್ಯವಸ್ಥೆಯನ್ನು ನೋಡಿ, ಇದರ ಬಗ್ಗೆ ಶ್ರಮಿಕ ಸಂಘ ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಬಂದಿತ್ತು. ನಗರ ಪಾಲಿಕೆಗೆ ಎಚ್ಚರಿಕೆಯನ್ನು ಕೊಡುತ್ತಾ ಬಂದಿದೆ. ಆದ್ರೆ ಇವಾಗ ನೋಡಿ, ಈ ರಸ್ತೆ ಅವ್ಯವಸ್ಥೆ ಒಂದು ಕಡೆ, ಎರಡನೇದಾಗಿ ಇಲ್ಲಿ ಡ್ರೈನೇಜ್, ಯಾಕಂದ್ರೆ ಹೋಗು ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಡ್ರೈನೇಜಿನ ನೀರು ಮೇಲ್ಗಡೆ ಬಂದು ನಡೆದಾಡ್ತಕ್ಕಂಥ ರಸ್ತೆಯಲ್ಲಿ ಇವತ್ತು ಇದೆ. ಇದರಿಂದ ದುರ್ನಾತ ಬೀರುವುದು ಮಾತ್ರ ಅಲ್ಲ, ನಮ್ಮ ದುಡಿಯುವ ಕಾರ್ಮಿಕರಿಗೆ ವಿವಿಧ ರೀತಿಯ ರೋಗಗಳು ಇಲ್ಲಿ ಬರ್ತಾ ಇದೆ.